ಅದೇನೋ ಐಟಮ್ ಹಾಕೋರೆ ನಮ್ಮ ಸಲೀಮು ಹುಡುಗಿಗೆ ತಗೋಬೇಕು ಅಂತ ಹೋಗ್ತಾರೆ. ಅದು ಯಾವ ಐಟಮ್ ಕೇಳು? ಗೈಸ್ ಆಟೋ ಕೇಳ್ದ 20 ರೂಪಾಯಿ ಜಾಸ್ತಿ ಕೇಳ್ತಾನೆ. ಹೋಗ್ಬಿಟ್ಟ ಒಂದೇ ಸರಿ ಇವನು. ಬನ್ನಿ ಗೈಸ್, 100 ಮೀಟರ್ಸ್ ನಡೆಯೋದ, ಅಲ್ಲಿಂದ ಬುಕ್ ಮಾಡೋದ, ಕಡಿಮೆ ಬೀಳುತ್ತೆ ಅಲ್ವಾ? ಎಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ನವಾಜ್ ಅವರು ಕಪ್ಪಿಂಗ್ ಥೆರಪಿ ಮಾಡಿಸ್ಬೇಕಂತೆ. ಅದಕ್ಕೆ ನಾವೆಲ್ಲನೂ ಮಾಡಿಸೋದಂತ ಬಂದಿದ್ದೀವಿ. ನಿಮಗೆ ಅದ್ರ ಬಗ್ಗೆ ಗೊತ್ತೈತೋ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಮಾಡಿಸ್ತಾ ಇರೋದು. ಅದು ಹೇಗೆ ಹೆಂಗಿರುತ್ತೆ ಪ್ರೊಸೀಜರು ಅದೆಂತೆಲ್ಲ ತೋರಿಸ್ತೀನಿ, ಬನ್ನಿ ನೋಡ್ದ. ಅದು ಬಿಟ್ಟು ಬೇರೆ ಎಲ್ಲಾದರೂ ತಿರ್ಗಾಡಕ್ಕೆ ಹೋಗೋದು, ಇವತ್ತು ಸಂಡೇ ಅಲ್ವಾ, ಫ್ರೀ ಇದೀವಿ ಅಂತ ಬಂದಿದ್ದೀವಿ ನೋಡಿ ಗೈಸ್. ಈಗ ಅಲ್ಲಿ ನಮ್ಮ ಅಣ್ಣಂದು ಒಂದು ಕಾರ್ ಇತ್ತು, ಅದ್ರಲ್ಲಿ ಬಂದು ಆ ಕಾರ್ ಸಿಕ್ತು. ಅಲ್ಲಿಂದ BMH ಗಂಟ ಡ್ರಾಪ್ ಕೊಟ್ಟಿದ್ದಾರೆ, ಅಲ್ಲಿಗೆ ಬಂದಿದ್ದೀವಿ. ಈಗ BMH-ಇಂದ ರ್ಯಾಪಿಡ ಮಾಡ್ಕೊಂಡು ಹೋಗ್ತೀವಿ ನೋಡಿ. BMH ಇದ್ದೀವಿ. ಇಲ್ಲಿಂದ ಇಲ್ಲೇ ಆಟೋಗಳಿದೆ, ಆಟೋ ಮಾಡ್ಕೊಂಡು ಹೋಗೋದಾ ಬನ್ನಿ. ಇಷ್ಟೊತ್ತು ಬಸ್ಗೆ ಹೋಗೋದಾ ಬೇಡ, ಆಟೋಗೆ ಚಾರ್ಜ್ ಜಾಸ್ತಿ ಐತೆ ಅಂತ ಈಗ ಯಾವುದು ಬಸ್ ಬಂದಿಲ್ಲ ಆಗಿಂತ ಅರ್ಧ ಗಂಟೆಯಿಂದ. ಅದಕ್ಕೆ ರ್ಯಾಪಿಡೋದೇ ಬುಕ್ ಮಾಡೋದಾ ಬಿಡಪ್ಪ ಅಂತಾನೆ ಮಾಡಿದ್ಯಾ. ಮಾಡೋದು ನೋಡಿ. 74 ರೂಪಾಯಿ ಅಂತೆ ನೋಡಪ್ಪ. ಊಟ ಬರ್ತದೆ ಇನ್ನು 1 ರೂಪಾಯಿ ಹಾಕಿದ್ರೆ 75 ರೂಪಾಯಿ ಫುಲ್ ಮೀಲ್ಸ್. ಇವತ್ತು ಟ್ರಾಫಿಕ್ಕೇ ಇಲ್ಲ ಅಲ್ವಾ? ನೋಡ ಫುಲ್ ಟ್ರಾಫಿಕ್. ಸಂಡೇ ಆದರೂ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಟ್ರಾಫಿಕ್ ಫುಲ್. ಝೀರೋ ಟ್ರಾಫಿಕ್ ಇವತ್ತು. ಸಿಕ್ತು ಗಾಯ್ಸ್, ಆಟೋ ಸಿಕ್ಕಿದೆ. ಈಗ ಹೋಗ್ತಾ ಇದ್ದೀವಿ. ಅವನೇನೋ ರಿಫಂಡ್ಗೋಸ್ಕರ ಪರ್ದಾಡ್ತಾನೆ. ಅಲ್ಲಿ ಫಸ್ಟ್ ರೈಡ್ ಅಂತ ಒಂದು, ಅದಕ್ಕೆ ಫ್ರೀ ರೈಡ್ ಅಂತ ಬರ್ತಿದೆ. ಯಾವುದೇ ಹೊಸ ನಂಬರಿಂದ ಮಾಡಿದ್ರೆ ಫ್ರೀ ರೈಡ್ ಸಿಗುತ್ತೆ ಅಂತ. ಫ್ರೀ ರೈಡ್ ಹೊಸ ನಂಬರಿಂದ ಮಾಡಿದರೆ ಫ್ರೀ ರೈಡ್ ಸಿಗುತ್ತೆ ಅಂತ. ಸಿಗಲಿ ಬಿಡಿ. ಅದಕ್ಕೆ ಎಲ್ಲ ಚೆಕ್ ಮಾಡ್ತಿದ್ದೆ ನಾನು. ಮಾಡಿ ಅದೇ ಒಂದು ಟೈಮ್ದು ಊಟ ಸಿಗುತ್ತೆ ಅಂತ ಅಲ್ವಾ? ಅಲ್ವೇನಾ? ಹೌದು ಅಲ್ವಾ? ಒಂದು ಟೈಮ್ ಊಟ ಸಿಗುತ್ತೆ ಅಂತ. ಬಟ್ಟೆ ಪಡು ಏನು ಮಾಡ್ತೀರಾ ಅಲ್ವಾ? 1 ರೂಪಾಯಿನೂ ಕಷ್ಟಪಡಬೇಕು ಸರ್. ಈಗ ಅವೆಲ್ಲ ಬಿಡಿ, ಊಟ ರೆಡಿ ಇದೆ. ಊಟದ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಬಾಸ್ ಇದ್ದಾರೆ, ನಮ್ಮ ದೇವರು. ಯಾರು? ನಾನೇನಿಲ್ಲ, ಹಂಗೆ ಏನು 50 ರೂಪಾಯಿ ಯಾರಾದ್ರೂ ಅಂದ್ರೂ ಕಳ್ಸ್ಕೊತೀನಿ. ಬಸ್ ಹತ್ಕೊಂಡು ಬರ್ತಾ ಇರ್ತೀನಿ ಅಷ್ಟೇ. ಯಾರನ್ನಾರಲ್ವಾ 50 ರೂಪಾಯಿ, ನಮ್ಗೆ 90 ರೂಪಾಯಿ. ನೀವು 90 ರೂಪಾಯಿ ಅಡ್ಜಸ್ಟ್ 90 ರೂಪಾಯಿ ಅರೇಂಜ್ ಮಾಡ್ಕೋತೀವಿ. ಊಟ ಹೇಳಿದ್ರೆ ತಿಂತೀನಿ, ಇಲ್ಲ ದೇವ್ರೆ ಅಂತ ಬಸ್ ಹತ್ತು ಬರ್ತಾ ಇರ್ತೀನಿ. ನನಗೆ ನಮ್ಮ ಹುಡುಗಿಗೆ ಹೋಗ್ಬೇಡಿ ಅಂತ ಹೇಳಿದ್ರು ನಾನು ಬಂದಿದ್ದೀನಿ. ನಿಮಗೆ ಕೇಳಬೇಕು, ಹುಡುಗಿಗೆ ಪರ್ಮಿಷನ್ ಬೇರೆ ಗಾಯ್ಸ್. ಅವತ್ತು ಬಾರೋ ಹೋಗೋದು ಇಷ್ಟು ದಿನ ಎಲ್ಲದಕ್ಕೂ ನಾವೇ ಬೇಕಾಗಿತ್ತು. ಆವತ್ತು ಬಾರೋ ಅಂದಿದ್ಕೆ ಹುಡುಗಿ ಪರ್ಮಿಷನ್ ಕೊಡ್ಲಿಲ್ಲ ಮಗ, ಬರೋಕ್ಕಾಗಲ್ಲ ಮಗ. ಇವರೆಲ್ಲ ಫ್ರೆಂಡ್ಸ್. ಲವ್ ಮಾಡಿದ್ರೆ ಒಂಥರ ಡೈರೆಕ್ಟ್ ಮದುವೆ ಆಗೋ ಹುಡುಗಿ. ಆಯ್ತು ಮಾಡೋ, ಮದುವೆ ಇನ್ನೂ ಆಗಿಲ್ವಲ್ಲ, ಆದಾಗ ಹೇಳಿ. ಆ ಥರ ಈಗಲೇ ಪ್ರಾಕ್ಟೀಸ್ ಹಾಕೋಬೇಕು. ಹಾಗಾದ್ರೆ ಬರೋದೆಲ್ಲ ಮುಗಿಸ್ಬಿಡು ಮತ್ತೆ ಅಲ್ವಾ? ಕಡಿಮೆ ಮಾಡ್ತಾ ಇದ್ದೀನಿ. ಬರಲೇಬೇಡ ಹೋಗ್ರು. ಹಂಗೆ ನೋಡಿ, ಸುಮ್ಮನೆ ಬಂದ್ರು 1,000 ಖರ್ಚಾಯ್ತದೆ. ಅದೇ 1,000 ಇದ್ರೆ ಮನೆ ನಡೆಸ್ಬೋದು. ಮನೆ ಓಡಿಸು, ಟೈರ್ ಹಾಕ್ಸ್ಬಿಟ್ಟು ಓಡಿಸು. ಯಾಕೆ ನಡೆಸ್ತೀಯಾ? ಸ್ಪೀಡಲ್ಲಿ ಓಡಿಸು. ಫ್ರೀ ರೈಡ್ ಅಂದ್ಕೊಂಡು ಖುಷಿಲಿ ಬಂದು ಫ್ರೀ ರೈಡ್ ಬಂದಿತ್ತು. ನಾನೇನ್ ಮಾಡಿದೆ, ಕೂಪನ್ ಕಾಪಿ ಮಾಡ್ಕೊಳ್ಳಿಲ್ಲ. ನಾನು ಹೇಳ್ದೆ ನಿಂಗೆ ಅದು ಫ್ರೀ ರೈಡ್ ಅಂತ ಕೂಪನ್ ಓಕೆ ಅಂತ ಕೊಟ್ಟೆ, ಅಂದ್ ರಿಜೆಕ್ಟ್ ಆಗೋಯ್ತು. ಹೇಳ್ದೆ ಇವನಿಗೆ ಕಾಪಿ ಕಾಪಿ ಮಾಡಲಿಲ್ಲ. ಇವನು ಸರ್ ಫ್ರೀ ರೈಡ್ ಐತಲ್ಲ ಸರ್, ಫ್ರೀ ರೈಡ್ ಹೋಯ್ತದು ಕೊಡಿ 74 ರೂಪಾಯಿ ಅಂದರು. KT ಸ್ಟೇಟಿಗೆ ಬಂದಿದ್ದೀವಿ. ಈಗ ಅದೇನೋ ತಗೋಬೇಕಂತ ಇವನು ಝೂಮರ್ದು ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದು ಬೇಕಂತೆ. ಅದಕ್ಕೆ KT ಸ್ಟೇಟಿಗೆ ಬಂದಿದ್ದೀವಿ. ಇವತ್ತು ಸಂಡೇ ಬೇರೆ, ಯಾವುದು ಅಂಗಡಿ ಕ್ಲೋಸ್ ಆಗಿದೆ ಅನಿಸ್ತೈತೆ, ಎಲ್ಲ ಅಂಗಡಿಗಳು. ನೋಡೋದಾ ಏನಾಯ್ತು? ವೆಲ್ಕಮ್ ಬೇರೆ ಅಂತ ಹಾಕಿದ್ರೆ ನೋಡೋದಾ ಗಾಯ್ಸ್, ಬನ್ನಿ ಏನಾಗುತ್ತೆ. ವೆಲ್ಕಮ್ ಬೇರೆ ನಮಗೆ ವೆಲ್ಕಮ್ ಬೇರೆ ಮಾಡ್ತಾವ್ರೆ. ವೆಲ್ಕಮ್ ಎಂಥ ಸೆಲೆಬ್ರಿಟಿಗಳಂದರೆ ನಾವು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೀವಿ ನಾವು. ಯಾವ ಮಟ್ಟಕ್ಕೆ ಕೊಡ್ತೈತೆ ಅಂದರೆ ಹತ್ರ 100K ಆದರೆ 1 ಮಿಲಿಯನು. ಸಲೀಮು ಫುಲ್ ಖುಷಿ.
ಸಲೀಮು ಎಷ್ಟು ಖುಷಿ ಆಗ್ಬಿಟ್ಟ ಅಂದರೆ ಅಲ್ಲೇ ನೋಡಿ ಸರ್. ಈಗ 1 ಮಿಲಿಯನ್ ಆದ ತಕ್ಷಣ ಸ್ಟೇಟಸ್ ಹಾಕಕ್ಕೆ ರೆಡಿ ಇದ್ದಾನೆ ಅವನೀಗ. ಆಗಲಿ ನೋಡಿ, ಆಗಲೇ ಮಾತುಕತೆ ಸ್ಟಾರ್ಟ್ ಆಯಿತು ಅಂತ ಆಗಲೇ 1 ಮಿಲಿಯನ್ ಆದ ತಕ್ಷಣ ಗಾಯ್ಸ್ ಗೊತ್ತಲ್ಲ ನಿಮಗೆ, ಹಂಗೆ ಸಪೋರ್ಟ್ ಮಾಡಿ ಗಾಯ್ಸ್, ಬೆಳೆಸಿ ನಿಮ್ಮ ಹುಡುಗರಿಗೆ ಭಾಯ್ಜಾನ್ ಕನ್ನಡಿಗಾಗೆ ಬೆಳೆಸ್ಬೇಕು ಗಾಯ್ಸ್ ನೀವು. ಗಾಯ್ಸ್ 4-5 ಅಂಗಡಿ ಸುತ್ತದ ಗಾಯ್ಸ್ KT ಸ್ಟೇಟಲ್ಲಿ ಸುತ್ತಿ ಸಾಕಾಯಿತು. ಅದು ಸಿಗ್ತಾ ಇಲ್ಲ, ನಮ್ಮ ಸಲೀಮ್ ಬಿಡ್ತಾ ಇಲ್ಲ. ನೋಡೋದ ಇರಿ, ಅಲ್ಲಿ ಏನೋ ಮಾಡ್ತಾವನೆ ಅವನು ಗೊತ್ತಿಲ್ಲ, ಏನೇನೋ ದಿಂಗ್ತವ್ರೆ. ಏನೋ ಬೈತಾವನೆ ಇವನು ಅಲ್ಲಿ ಮೈಕ್ ಇಟ್ಕೊಂಡು. ಏನಿಲ್ಲ ಸರ್, ಏನಿಲ್ಲ. ಸಲೀಮ್ ಯಾಕೋ ಬಂದೇ ಇಲ್ವಲ್ಲ ಇನ್ನು. ನೋಡೋದಾಗ ಆಯ್ತು ಬನ್ನಿ. ಅಲ್ಲಿ ಕೇಳ್ದೋ, ಅಲ್ಲಿ ಇಲ್ಲ ನಿಮ್ಗೆ ಇದು ಎಲ್ಲೂ ಸಿಗಲ್ಲ, ಅಲ್ಲಿ ಗಣೇಶ್ ಮಂದಿರ್ ಅಂತ ಇದೆ, ಅದ್ರ ಆಪೋಸಿಟ್ ಒಂದು ಸ್ಟೋರ್ ಇದೆ, ಅಲ್ಲಿ ಹೋಗಿ ಅಲ್ಲಿ ಇದೆ ಅಂತ ಹೇಳಿದ್ರು. ಹೋಗ್ತಾ ಇದ್ದೀವಿ. ಇವ್ನು ನೋಡಿ ಬೇಕು ಅಂತ ಗಣೇಶ್ ಮಂದಿರ್ ಎಲ್ಲಿ ಅಂತ ಕೇಳ್ತಾವ್ರೆ ಹಿಂಗಡೆ. ಎಂತ ಕಪ್ಪಿ ನನ್ನ ಮಗ ಇರ್ಬೋದು ನೋಡಿ ಇವನು. ಅಲ್ಲಿ ಮುಂದೆನೇ ಐತೆ ಬನ್ನಿ, ಅಲ್ಲೇ ಐತೆ ಗಾಯ್ಸ್, ಅಲ್ಲಿ ನೋಡಿ ಅಲ್ಲಿ ಮುಂದೆನೇ ಕಾಣಿಸ್ತೈತೆ. ಇದ್ರ ಬೇಕು ಅಂತ ನಾಟಕ ಮಾಡ್ತಾವನೆ. ಬನ್ನಿ ಅಲ್ಲಿ ನೋಡ್ತಾ ಅವ್ರು ಏನಂದ್ರು ಅಂತೆ ನೋಡಿ ಸರ್ ಸುಮಾರು ಹೇಗಿದೆ. ಗಾಯ್ಸ್ ಫೈನಲಿ ಸುತ್ತಿ ತಗೊಂಡು ಅದೊಂದು ಚೌಕು ಇಲ್ಲಿ ನೋಡಿ ಒಂದಕ್ಕೆ ಇಷ್ಟೆಲ್ಲ ಸುತ್ತಾಡಿ ನಾವು ತಗೊಂಡಾಯ್ತು ಫೈನಲಿ. ಈಗ ಅದು ಕಪ್ಪಿಂಗ್ ಥೆರಪಿ ಮಾಡಿಸ್ಬೇಕು ಅಂದ್ವಲ್ಲ, ಅದು ಹೋಗ್ತಾ ಇದ್ದೀವಿ. ನೋಡಲ್ಲ ಯಾಕೋ ಬುಕ್ಕರ್ ಗಾಯ್ಸ್ ಆಟೋ ಕೇಳ್ದ 20 ರೂಪಾಯಿ ಜಾಸ್ತಿ ಕೇಳ್ತಾನೆ. ಹೋಗ್ಬಿಟ್ಟ ಒಂದೇ ಸರಿಗೆ ಅವನು. ಅದೇ ಬನ್ನಿ ಗಾಯ್ಸ್, ಒಂದು 100 ಮೀಟರ್ಸ್ ನಡೆಯೋದ, ಅಲ್ಲಿಂದ ಬುಕ್ ಮಾಡೋದ, ಕಡಿಮೆ ಬೀಳುತ್ತೆ ಅಲ್ವಾ. ಎಲ್ಲಿ ರಾಜೀವ್ ನಗರ್ಗೆ ಹೋಗ್ತಾ ಇರೋದು ಈಗ. ಅವಾಗ 70 ರೂಪಾಯಿ ಆಗುತ್ತೆ. ಹ್ಞೂ ಅದೇ ಆಯ್ತು ಗಾಯ್ಸ್, ನೋಡೋದ ನೋಡೋದ ನಮ್ಮನ್ನ ಬಡ ಗಾಯ್ಸ್. ನಾವು ರಾಜೀವ್ನಗರ್ಗೆ ಹೋಗ್ತಾ ಇದ್ದೋ, ಅಣ್ಣಗೆ ಆಟೋ ಅಡ್ಡ ಹಾಕ್ತು. ಅಣ್ಣ ಅಲ್ಲಿ ಗಂಟೆ ಹೋಗಲ್ಲ, ಬನ್ನಿ ಹೋಗೋ ಗಂಟ ಡ್ರಾಪ್ ಮಾಡ್ತೀನಿ ಅಂದವ್ರೆ. ಅಣ್ಣಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಬ್ಲಾಗಿಂಗು ಗಾಯ್ಸ್ ಅಲ್ಲಿ ಏನಾಯ್ತು ಗೊತ್ತಾ, ಅಲ್ಲಿ ಈಗ ನಾವು ಆಟೋ ಬಂದ್ವಲ್ಲ ಅದರಲ್ಲಿ ಅವನು ನನ್ಗೆ ಇಲ್ಲಿ ಕೈ ಕಡೆಯಿಂದ ಹಿಂಗೆ ಹಿಂಗೆ ಹೋಗ್ಬಿಟ್ಟ. ನಾನು ಹೋ ಅಂದೆ, ನಾನು ನಿಲ್ಸ್ಕೊಬಿಟ್ಟ. ಏನು ಗೊತ್ತಿಂದಾನೆ ಹೋದ ಏನು, ಅಣ್ಣ ನಿಮ್ರಾ ಮಸ್ಜಿದ್ಗೆ ಹೋಗ್ತೀರಾ ಅಂತ. ಅಯ್ಯೋ ಅದೇನ್ರಿ, ಅದಾ ಅನ್ಕೊಂಡು ಆಯ್ತು ಅನ್ಕೊಂಡ ಫ್ರೀ ಕರ್ಕೊಂಡ್ಬಂದು ಇಲ್ಲಿ ಗಂಟ ಬುಟ್ಟ. ಈಗ ಇಲ್ಲಿ ಗಂಟ 40 ರೂಪಾಯಿ ಸೇವ್ ಮಾಡಿದೀವಿ ಅಲ್ಲೇ. ಅಷ್ಟೇ ಒಂದು ಬಜೆಟ್ ಫುಲ್ ಇದು ಇವತ್ತಿನ ದಿನ. ಅದೆಲ್ಲ ಎಷ್ಟೇ ಬಜೆಟ್ ಮಾಡಿದ್ರೆ ಊಟ ಟೈಮಲ್ಲಿ ಡಬಲ್ ಹೋಗ್ಬಿಡುತ್ತೆ. ಅದು ಬೇರೆ ಪ್ರಶ್ನೆ, ಆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಷ್ಟೇ. ಈ ಥರ ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಮಾಡೋದ ಕಮೆಂಟ್ ಮಾಡಿ ನೀವು. ಎಷ್ಟು 0 ಬಜೆಟಲ್ಲಿ ಎಲ್ಲಾದರೂ ಹೋಗೋದು, ಇಲ್ಲ ಎಲ್ಲ ತಿರ್ಕೊಬರೋದು, ಚಾಲೆಂಜ್ ತಗೊಂಡು ಮಾಡೋದು, ಆ ಥರ ಒಂದು ವೀಡಿಯೋ ಮಾಡೋದ. ಹಂಗೆ ಅಲ್ವಾ, ಆಯಿತು ಬನ್ನಿ ಈಗ ಬೇಗ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋದ. ವೀಡಿಯೋ ಜಾಸ್ತಿ ಲೆಂತ್ ಆಗ್ತೈತೆ. ಫೈನಲಿ ಗಾಯ್ಸ್ ಬಂದ್ಬಿಟ್ಟ ನಾವು. ನೋಡೋದ ಇಲ್ಲಿ ಇದೆ ಅಲ್ ಮದೀನಾ ಅಲ್ಲ, ಅದು ಅಲ್ ಮದೀಹಾ ಜಾಮಾ ಸೆಂಟರ್ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೆಂಗೆ ಮಾಡ್ತಾ ತೋರಿಸ್ತೀವಿ. पसीना आ रही भेंडो जाता था नहीं वो नहीं वैसा क्या है वैसे मालूम होता नहीं कि कोई ब्लेड मारा था. बोरा नहीं छुपे क्यों होता तो ज़्यादा काटे चुरी था. मैं बोला नहीं ब्लेड आ मೈಕ್ ಮಾರ್ಕ್ देता. ನವಾಜ್ ಹೇಳ್ದೆ ಅಲ್ಲೇ ನಾನು, ಅಲ್ಲೇ ಬ್ಲೇಡ್ ಕೊಡು ಎಲ್ಲಿಂದ ಬೇಕಾದ್ರೆ ರಕ್ತ ತಕ್ಕೊಡ್ತೀನಿ ಅಂತ. उसमें पूरा वेस्ट होनी चाहता उसकी, पाक होना था. हाँ पूरा तुम्हारा पाक दरगाह में रहना का ये जो निकलता पूरा रिलीज करना चाहिए. हाफ एन आवर अकेले को उनके बॉडी के ऊपर कितना निकलता 10 मिनट्स में वहाँ का
ಫೈನಲಿ ನಮ್ಮ ಸಲೀಮ್ ಅವರು ಮಾಡಿಸ್ಕೊಂಡ್ರು ಜಮ. ಹೇಗೆ ಅನಿಸ್ತೈತೆ ಸಲೀಮ್? ಹಾಂ, ನಮ್ಮ ಸಲೀಮ್ ಅವರು ಮಾಡಿಸ್ಕೊಂಡ್ರು. ನೀವೇನು ಕಿಸಿ ತಂದಿರ? ನೀವು ಮಾಡಿಸ್ಕೊಂಡ್ರಿ ತಾನೆ, ನಿಮ್ಗೆ ಹೇಗೆ ಅನ್ನಿಸ್ತು? ಹಾಂ, ಹಿಂಗಂದ್ರೆ ಈಗ ಗೊತ್ತಾಗಲ್ಲ, ಈಗಲ್ಲ, 1-2-3 ದಿನ ಹೋಗಬೇಕು, ಅವಾಗ ಗೊತ್ತಾಗ. ಆಮೇಲೆ ರಿವ್ಯೂ ಕೇಳಿ ನೋಡೋದ ಮನೆಗೆ. ಗೈಸ್, ಊಟ ಮಾಡೋಕ್ಕೆ ಆಗ್ಲಿಂದ ಹುಡುಕ್ತಾ ಇದ್ದೀವಿ ಹೋಟೆಲ್ಲು ಸಿಗ್ತಾನೆ ಇಲ್ಲ. ಇವನು ಬೇರೆ ನಡೀರಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಅವನೇ. ನಮಗೆ ರಾಜನಗರದಿಂದ ಡೈರೆಕ್ಟ್ ಶಾಂತಿನಗರಕ್ಕೆ ಬಂದುಬಿಟ್ಟಿದ್ವಿ, ಆದರೂ ಹೋಟೆಲ್ ಇಲ್ಲ. ಇವನು ನಡೀರಿ ತಿನ್ನಬೇಕು. ಆ ಕಡೆಯಿಂದ ಆಟೋಗೆ ಬರೋದಾಗಲಿ ತಿನ್ನಬೇಕು, ನಡೀರಪ್ಪ ಅಂತ ನಾವು ಬರ್ತಾಯಿದ್ದೀವಿ. ಸುಸ್ತಾಗ್ಬಿಟ್ಟೈತೆ ಗಾಯ್ಸ್. ಕೊನೆಗೆ ಬಂದಿದ್ದೀವಿ ಹೋಟೆಲ್ ಹುಡುಕೊಂಡು. ಒಳ್ಳೆ ಹೋಟೆಲ್ ಸಿಗಿದೆ ಇಲ್ಲಿ, ತರಿಸಿದ್ದೀವಿ ನೋಡಿ. ಸಿಂಗಲ್ ಪರೋಟ ಆಗಪ್ಪ, ಪರೋಟ. ಎಲ್ಲ ನೀನೇ ತೆಂಕೊಬಿಡ್ತೀಯೇನೋ. ತಿಂದ್ಬಿಟ್ಟೆ ಏನು ಮಾತಾಡ್ತೀನಿ. ಊಟ ಎಲ್ಲ ತಿಂದಾಯಿತು ಗಾಯ್ಸ್, ಕೈ ತೊಳಿತಾ ಇದ್ದೀವಿ. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು. ಎಲ್ಲ ಸ್ಪಾನ್ಸರ್ ಬೈ ಸಲೀಮ್. ನಮ್ಮ ಸಲೀಮ್ ಅವರೇ ಎಲ್ಲ ಸ್ಪಾನ್ಸರ್ ಮಾಡಿರೋದು. ಸಲೀಮು ನವಾಜ್ ಯಾರಾದರೂ ಒಬ್ಬರು ಸ್ಪಾನ್ಸರ್ ಮಾಡೋರೆ. ಚೆನ್ನಾಗಿತ್ತು ಹೋಟೆಲಿ. ಅದೇನೋ ನವಾಜ್, ಏನೋ ಚೆನ್ನಾಗಿತ್ತು ಕಣ. ಥ್ಯಾಂಕ್ಸ್, ಸೂಪರ್ ಆಗಿತ್ತು. ಥ್ಯಾಂಕ್ಸ್ ಕಣ. ನಮ್ಮ ಬಾಸು ಸರ್, ನಮ್ಮ ಬಾಸ್ ಎಲ್ಲ ಇದ್ದಾರೆ, ಓದ್ತಾರೆ. ಹೋಗ್ತಿರಲ್ಲ ಅವರೇ ಎಲ್ಲ ಸ್ಪಾನ್ಸರ್. ಗಾಯ್ಸ್ ತಿಂದಾಯ್ತು ಗಾಯ್ಸ್ ಎಲ್ಲ. ನಮ್ಮ ನವಾಜು ಚಿಲ್ಲರ್ ಹೈ ಬಿಟ್ಟಿದ್ದಾನೆ. ಮಾಡಿದ್ದೀನಿ. ಚಿಲ್ಲರ್ ರೂಪಾಯಿ 20 ರೂಪಾಯಿ, 10 ರೂಪಾಯಿ 20 ರೂಪಾಯಿ. ಇದೇ ಹೋಟೆಲು. ಊಟ ತಿಂದಿದ್ದೀಗ ನಾವು. ಬಿಸ್ಮಿಲ್ಲಾ ಹೋಟೆಲ್ ಅಂತ. ಬಿಸ್ಮಿಲ್ಲಾ ಹೋಟೆಲ್ ಚೆನ್ನಾಗಿದೆ ಟೇಸ್ಟ್. ರಾಜೀವ್ ನಗರವೇ? ಹಾಂ, ರಾಜೀವ್ ನಗರ. ಕೆಳಿಗೆ ಹೋದ್ರೆ ಶಾಂತಿನಗರ, ಇಲ್ಲಿಗೆ ಹೋದ್ರೆ ದೇಕು ಸ್ವೀಟ್ಸ್, ಲಸ್ಸಿ, ಫ್ರೂಟ್ಸ್ ಕ್ಯಾ ಖಲಿಯಕ್ ಹಮ್ನಾ ಗೈಸ್. ಊಟ ಮಾಡಿಬಿಟ್ಟು ಬಿರಿಯಾನಿ ಊಟ, ಜ್ಯೂಸ್ ಏನೋ ಕುಡ್ಸಕ್ಕೆ ಹಾಕೋ ಬರ್ತಾವನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಚಂಪಾಕಲ್ಲಿ ತಿನ್ನಿಸ್ತಾವನಲ್ಲ, ಇದು ಸರಿನಾ? ಇದು ನೋಡಿ, ಇಲ್ಲೆಲ್ಲ ಜ್ಯೂಸ್ ಎಲ್ಲ ಇಟ್ಟೈತೆ. ಇದು ಹೇಳ್ದೇನೆ ಚಂಪಾಕಲ್ಲಿ. ಇದು ಅಲ್ಲೇನೋ ಐಟಮ್ ಹಾಕವ್ರೆ. ನಮ್ಮ ಸಲೀಮು ಅವಳು ಹುಡುಗಿಗೆ ತಗೋಬೇಕು ಅಂತ ಹೋಗಿ ತಗೋತಾನೆ. ಅದು ಯಾವ ಐಟಮ್ ಕೇಳು? ಅಲ್ಲಿ ಟೆಡಿಬೇರು ಅದು ಇದು ಅಲ್ಲಿ ಆಗ್ಲೇ. ನಾನೇನು ಭಿಕ್ಷೆ ಬೇಡ ಮಗ ಅಲ್ಲ, ಅವೆಲ್ಲ ತಗೊಳಗೆ ನೀವು. ಗೊತ್ತು. ನೋಡು, ಅಲ್ಲಿ ನಿನ್ನ ಮಗನಿಗೆ ಚಪ್ಪಲಿನೂ ತಗೋ. ಅಲ್ಲಿ ಐತೆ ನೋಡು, ಚಪ್ಪಲಿ ಹಾಕೋರು ಅಲ್ಲಿ ತಗೋ. ಪ್ಲಾನಿಂಗ್ ಅದೇನು ಸ್ಕ್ರಿಪ್ಟೆಡ್ ಅಲ್ಲ. ತಗೊಳ್ಳೋದ ಇದು ಸರಿ ಅಲ್ಲೇ ವಿಡಿಯೋ ಮಾಡಿರೋ. ಅಲ್ಲೇ. ಈಗ ಅಲ್ಲಿ ಗ್ಯಾಪ್ ನಂಬರ್ ಇಲ್ಲ, ಹತ್ತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಗೊತ್ತು ಚೆನ್ನಾಗಿ ಮಾಡ್ತಾರೆ. ಗೊತ್ತು ಕಣಪ್ಪ. ಅಲ್ಲಿ ನೋಡಿ ಗಾಯ್ಸ್, ಹಿಂಗಡೆ ನಮ್ಮ ಹುಡುಗ ನೋಡ್ತಾವ್ನೆ ನಮಗೇನೆ. ಏನು? ಹಾಂ ನೋಡಿ ಗಾಯ್ಸ್, ಅಲ್ಲೇ ಅರ್ಥ ಮಾಡ್ಕೊಬಿಡಿ ನೀವು ಹೆಂಗೆ ಅಂತ. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣು ಹೆಂಗೆ ಬಿಸಾಕ್ಬಿಟ್ಟು ಹೋಗೋರೆ. ಊಟ ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲಿ ಗಂಟ ನಡಿಬೇಕಲ್ಲ ಗಾಯ್ಸ್. ಈಗ ಅಲ್ಲೆಲ್ಲ ಅಲ್ಲೆಲ್ಲ ಕತ್ಕೊಬಂದ್ಬಿಟ್ಟವನೆ, ನಮಗೆ ಕತೆ ಹೊಡಿತಾವನೆ. ಪೇಪರ್ ಇಟ್ಕೊಳ್ಳೋ ನಾನು. ಆ ಪೇಪರಲ್ಲಿ ಮುಖ ಒರೆಸಿದ್ರೆ ಅದರಲ್ಲಿರೋ ಬ್ಲ್ಯಾಕು ನಮ್ಮ ಮೇಲೇ ಬಂದ್ಬಿಡುತ್ತೆ ಅಂತ ಪೇಪರ್ ಅದು. ಗಾಯ್ಸ್, ಶಾಂತಿನಗರಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಅಂಗಡಿ ಇದೆ. ಇವರು ನನ್ನ ಜೊತೆ ಇದ್ದಿದ್ದು ಸಾಲಿಗ್ರಾಮದಲ್ಲೇ. ಈಗ ಇಲ್ಲಿ ಬಂದು ಎಷ್ಟು ದೊಡ್ಡ ಅಂಗಡಿ ಮಾಡವನೆ ನೋಡಿ. ಇದೆಲ್ಲ ಅವ್ರದ್ದು ಅಂಗಡಿ, ಎಲ್ಲ ಒಳಗಡೆ ಫುಲ್ ಎಲ್ಲ ಇದೆ ನೋಡಿ. ಫುಲ್ ಎಲ್ಲ ಅಂಗಡಿ ನಮ್ಮ ಇವನೇ ಓನರು, ನವಾಜ್ ಅಂತ. ಇವನು ನಮ್ಮ ಅಲ್ಲೇ ಹೊಡ್ಕೊಂಡಿದ್ದ ಸಾಲಿಗ್ರಾಮದಲ್ಲಿ ನೋಡಿ. ಎಷ್ಟು ಇದ್ದ ಸಾಲಿಗ್ರಾಮದಲ್ಲಿ. ಈಗ ನೋಡಿ, ಈಗ ಬಂದ್ಬಿಟ್ಟು ನಾನು ಬಂದ್ರೆ ಸೊಂಟಗಳು ಬೀಸುತ್ತೆ. ಈಗ ಕಾಲೇಜಲ್ಲಿ ಒಂದು ಹೆಸರು ಮಾಡಿದ್ದು, ಪ್ರಿನ್ಸಿಪಲ್ಗೆ ಆಟ ಆಡ್ಸ್ಕೊತಿದ್ದು ಒಂದು ಟೈಮಲ್ಲಿ. ಈಗ ನೋಡಿ, ಈಗ ಬಂದು ಮೈಸೂರಲ್ಲಿ ರಾಜನಾಗಿದ್ದಾನೆ. 60 ಕಿಲೋಮೀಟರ್ ದೂರ ಬರಬೇಕು ಮೀಟ್ ಮಾಡೋಕ್ಕೆ. ಬರೀ ಮಾಡಿ ನೋಡಿ, ಅದು ಹೆಸರು ಇದು ಕಣ್ರಿ ಫ್ರೆಂಡ್ಶಿಪ್ ಅಂದರೆ. ಗಾಯ್ಸ್, ನೆಕ್ಸಸ್ಗೆ ಬಂದಿದ್ದೀವಿ. ನಾನೇನೋ ಒಂದು ತಗೋಬೇಕಾಗಿತ್ತು. ನಮ್ಮ ಡ್ರೈವರ್, ನಮ್ಮ ಆಟೋಲ್ಲಿ ಇವರೇ ಕರ್ಕೊಂಡು ಬಂದಿದ್ದು, ರ್ಯಾಪಿಡ್ ಅವರು. ಥ್ಯಾಂಕ್ ಯು ಸರ್. ನೆಕ್ಸಸ್ಗೆ ಬಂದಿದ್ವಿ. ನಾನೇನೋ ತಗೋಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದು. ಬನ್ನಿ ಹೋಗಿ ತಗೊಳ್ಳೋದ. ಅದು ತಗೊಂಡು ಡೈರೆಕ್ಟ್ ಟೂರ್ಗೆ ಹೋಗ್ತಾ ಇರೋದೆ. ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ. ಏನಾಗೋದಿಲ್ಲ, ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲ್ಲ. ತಗೊಂಡು ಸುಮ್ಮನೆ ರೈಟ್ ಕೇಳ್ತಾ ಇರೋದೆ. ತಿರುಗಿ ಸಾಕಾಗೈತೆ ನಮಗೂ ಮೈಸೂರು. ಗಾಯ್ಸ್ ನೋಡಿ, ಬಂದಿದ್ದೀವಿ ಒಳಗಡೆ. ಇದು ಫ್ರೆಶ್ ಫ್ರೆಶ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಬಾಡಿ ಮಸಾಜ್ ಮೈ ಕರಾತು ಎತ್ತ ಪುಚ್ಚು 100 ರೂಪಾಯಿ ಆಗತ್ತೋ, ಮೈ ಬಿ ಕರಾತು. ಬಾಡಿ ಮಸಾಜ್ ಎಷ್ಟು ನೋಡೋದ ಗಾಯ್ಸ್, ತಿರುಗಿ ಕೇಳೋದ. 100 ರೂಪೀಸ್ ಅಂದರೆ ನಾನು ಮಾಡಿಸ್ಕೊತೀನಿ. 10 ಮಿನಿಟ್ಸ್ ಬೇಸಿಕ್ ಮಸಾಜ್. बॉडी मसाज करेंगे करा ली वहीं, मैं भी करा दूँ, तू भी करा। मैं भी करा दूँ।
पैसे क्या देता सलीम ಗೈಸ್ ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋದು ಅಂತಾನೆ ನಾನು ಮಾಡಿಸ್ಕೊತೀನಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಲ್ವಾ ಲೈಫಲ್ಲಿ ಈ ಥರ ಬಾಡಿ ಮಸಾಜ್ ಮಾಡಿಕೊಂಡು 10 ಮಿನಿಟ್ಗೆ 150 10 ಮಿನಿಟ್ಸ್ಗೆ ಗೈಸ್ ಬೇಸಿಕ್ ಬೇಸಿಕ್ ಮಸಾಜು 10 ಮಿನಿಟ್ 150 ಬೇಸಿಕ್ಗೆ ಮಾಡಿಸ್ಕೊಳ್ಳೋದು ಸ್ಟಾರ್ಟಿಂಗು ನೋಡಿ ಇವ್ರು ಮಾಡಿಸ್ಕೋತಾವ್ರೆ ಇವರು ಹ್ಞೂ ಬೇಸಿಕ್ ಬೇಸಿಕ್ ಗಾಯ್ಸ್ ಅಲ್ಲಿ ಬಾಡಿ ಮಸಾಜ್ಗೆ ಕೇಳಿದ್ವಲ್ಲ 10 ಮಿನಿಟ್ಸು 150 ಅಂತೆ ಬಟ್ 2 ಮಿಷಿನ್ ಕೆಟ್ಟೋಗೈತೆ 1 ಬೈ 1 ವೇಟ್ ಮಾಡ್ತೀನಿ ಅಂದರೆ ಮಾಡಿ ಅಂತ ಅಂದರು ಬಟ್ ನಾವು ವೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಲೈಫ್ ಸ್ಟೈಲ್ ಬೇಡಪ್ಪ ಭರ್ಜರಿ ದುಡ್ಡು ಇಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗೋದು ಆ ಕಡೆ ನಾವು ನಾನು ಇಲ್ಲಿಗೆ ಬಂದಿರೋದು ಕಾರಣ ಏನಪ್ಪ ಅಂದರೆ ಬರೀ ಇಯರ್ಫೋನ್ಸ್ ತೊಗೊಳಕ್ಕೆ ಆ್ಯಪಲ್ದು ಇಯರ್ಫೋನ್ಸ್ ಇದೆಯಲ್ಲ ಅದು ತೊಗೊಳಕ್ಕೆ ನೋಡಿ ಬಟ್ಟೆ ಗಿಟ್ಟೆ ತೊಗೋಬೇಕಂದ್ರೆ ಲೇಡೀಸ್ ಇದು ಲೇಡೀಸ್ ವೇರ್ ನೈಟ್ ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಬಟ್ ಅಮೌಂಟು ಹಾಗೆ ಇರುತ್ತೆ ಅದು ಹಾಗೆ ಇರುತ್ತೆ ಓಕೆ ಕಣ್ಣು ಎಲ್ಲೆಲ್ಲ ಹಿಡಿತಾವೆ ಕಣ ಕಣ್ಣು ಎಲ್ಲೆಲ್ಲ ಹಿಡಿತಾವೆ ಪರ್ಫ್ಯೂಮ್ಸ್ ಹಾಂ ಅದಕ್ಕೆ ಪರ್ಫ್ಯೂಮ್ಸ್ ನೋಡಿ ಚೆನ್ನಾಗಿದೆ ಬಜಾರ್ ಹೋದ್ರೆ 100 ರೂಪಾಯಿ 100 ರೂಪಾಯಿ ಪರ್ಫ್ಯೂಮ್ಸಲ್ಲಿ ಐತೆ ನಮ್ಮ ಮೀನಾ ಬಜಾರ್ ಇದೆ ಮೈಸೂರಲ್ಲಿ ಅಲ್ಲಿಗೆ ಹೋದರೆ 100 ರೂಪಾಯಿಗೆ ನಿಮ್ಗೆ ಯಾವ್ಯಾವ ಪರ್ಫ್ಯೂಮ್ ಬೇಕು ಅಂತಂಥ ಪರ್ಫ್ಯೂಮ್ ಸಿಗುತ್ತೆ ನಿಮ್ಮಲ್ಲಿ ನಾವೀಗ ಐ ಸೆಂಟರ್ಗೆ ಹೋಗಬೇಕು ಐ ಸೆಂಟರ್ ಎಲ್ಲಿದೆ ಇಲ್ಲಿ ಟಾಪಲ್ಲಿದೆ ಬಂದ್ಬಿಟ್ಟು ರೈಟ್ ಲೆಫ್ಟಲ್ಲಿದೆ ಐ ಸೆಂಟರ್ಗೆ ಹೋಗ್ಬಿಟ್ಟು ಮಾಡ್ದಾ ನೋಡಿ ಇಲ್ಲೂ ಮನೆಗೆ ಐಟಮ್ಸ್ ಬೇಕಂದ್ರೆ ಏನಾದರೂ ತಗೋಬೋದು ಗೈಸ್ ಚೆನ್ನಾಗಿರುತ್ತೆ ಬಟ್ ಏನು ಅಷ್ಟೊಂದು ಕಾಸ್ಟ್ಲಿನೂ ಇರುತ್ತೆ ಅಷ್ಟೊಂದು ಕಾಸ್ಟ್ಲಿನೂ ಏನಿರಲ್ಲ ಓಕೆ ತಗೋಬೋದು ಓಕೆನಾ ಆ್ಯಕ್ಚುಲ್ ಐ ಸೆಂಟರ್ಗೆ ಹೋಗ್ಬೇಕು ನಾನು ಐ ಸೆಂಟರ್ಗೆ ಹುಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇಲ್ಲಿ ಒಂದೊಂದು ಬ್ರ್ಯಾಂಚ್ ಥರ ಅಲ್ಲ ಒಂದೊಂದು ಶಾಪ್ ಮಾಡಿಕೊಂಡಿದ್ದಾರೆ ಈ ಜ್ಯುವೆಲ್ರಿ ಶಾಪ್ ಅಂತ ಇದೆ ನೋಡಿ ಕಾಯ ಬ್ಲೂ ಸ್ಟೋನ್ ಅಂತೆ ಬ್ಲೂ ಸ್ಟೋನ್ ಇದು ಇಲ್ಲೆಲ್ಲ ಹಾಂ ಅವನೇನೋ ಅಂದ ಬಿಡಿ ಬಟ್ ಏನೂ ಮಾಡ್ಕೊಳಕ್ಕಾಗಲ್ಲ ಸಲೀಮ್ ಹೇಗೆ ಬರ್ತಾವನಂದರೆ ಒಳ್ಳೆ ಕಾಲೇಜ್ ಹುಡುಗ ಬರ್ತಾನಲ್ಲ ಆ ಥರ ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದು ಸಲೀಮ್ ಲೆಕ್ಸಸ್ಗೆ ತುಂಬ ದಿನ ಆಯಿತು ಗೈಸ್ ಬಂದು ತುಂಬ ದಿನ ಆಗಿತ್ತು ಬಂದು ಐ ಸೆಂಟ್ರ್ ಸಿಕ್ತು ಗೈಸ್ ಅಲ್ಲಿದೆ ಐ ಸೆಂಟರು ಅಲ್ಲೋಗಿ ಕೇಳೋದು ಐ ಸೆಂಟರ್ಗೆ ಬಂದಿದ್ದೀವಿ ಈಗ ಹೋಗಿ ಇಯರ್ಫೋನ್ಸ್ ತೊಗೋಬೇಕಲ್ಲ ಹೋಗಿ ನೋಡೋದ ಸಿಗುತ್ತಾ ಇಲ್ವಾ ಅಂತ ಇವ್ರ ಹತ್ರ ತಗೊಂಡೆ ಕೊನೆಗೆ MRP ರೇಟ್ ಅಂತೆ 2000 ಅಂತೆ ಒಂದು ರೂಪಾಯಿನೂ ಕಡಿಮೆ ಮಾಡಲ್ಲ ಆಫರ್ ಇಲ್ಲ ಏನೂ ಇಲ್ಲ MRP ಏನಿರುತ್ತೆ ಅದೇ ಅಂತೆ ತೊಗೊಂಡಿದ್ದೀನಿ ನನ್ನ 17 ಪ್ರೋಗೆ ತಗೋಬೇಕು ಅಂತ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ ತೊಗೊಳಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದು ಇಲ್ಲೇ ಬಂದು ತೊಗೋಬೇಕು ಅಂತಿತ್ತು ಇಲ್ಲೇ ಬಂದು ತೊಗೊಂಡಿದ್ದೀನಿ ಇದನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ ಬಟ್ ತುಂಬ ಕಾಸ್ಟ್ಲಿ ಆಗ್ಬಿಡ್ತು ಇದು ಬೇಸಿಕ್ ಮಾಡಲ್ಲೇ 24,000-25,000 ಗಂಟ ಇದೆ ಇದು ಏನು ಮಾಡ್ತೀರಾ ಇಲ್ಲಿ ನೋಡಿ ಇದು 11 ಸೀರೀಸ್ ಇದು ಆ್ಯಪಲಲ್ಲಿ 11 ಸೀರೀಸ್ ಇದು ಇದೂ 145,000 ಗಂಟ ಬರುತ್ತೆ ಇದು ನೋಡಿ ತೋರಿಸಿ ಇದು ಬೇಸಿಕ್ಕು ಆ್ಯಪಲ್ ಸೀರೀಸ್ ವಾಚು 23,000 ಇದೆ ಇದು ಆ್ಯಪಲ್ ಸೀರೀಸ್ 11 44,000 ಇದೆ ಇದು ಓಪನ್ ಮಾಡ್ತಾಯಿದ್ದೀವಿ ಗೈಸ್ ಇಲ್ಲೇ ಚೆಕ್ ಮಾಡ್ಕೊಂಡು ಹೋಗ್ಬಿಡೋದ ಅಂತ ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮೀನಾ ಬಜಾರಿಗೆ ಬಂದಿದ್ದೋ ಅದೇನೋ ಬ್ಯಾಕ್ ಪೌಚು ಟೆಂಪರು ತಗೋಬೇಕಂತೆ ಆಮೇಲೆ ಮನೆಗೂ ಏನೇನೋ ತಗೋಬೇಕಂತೆ ಅದಕ್ಕಂತ ಬಂದಿದ್ದೋ ನೋಡಿದ್ರೆ ಮಳೆ ಬೇರೆ ಬರ್ತೈತೆ ಏನು ಮಾಡೋಕ್ಕಾಗಲ್ಲ ಬಸ್ಸಲ್ಲಿ ಬಂದಿದ್ವಿ ಬಸ್ಸಲ್ಲೇ ಹೋಗ್ತೀವಿ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ಯಾಕರೆ ಪಾಂಡು ಅಂದರೆ ನಸೀಬೀಜ್ ಗಾಂಡು ಅಂತ ಅದೆಲ್ಲ ಹೇಳ್ಬಾರ್ದು ಓಕೆ ಗಾಯ್ಸ್ ಭೈಜನ್ ಕನ್ನಡಿಗ ಹುಡುಗನ್ನ ಬೆಳೆಸಿ ಬಾಯ್